ಮೀನು ಹಿಡಿಯೋಣ. ಬನ್ನಿ ಬನ್ನಿ ಬೇಗ ಬನ್ನಿ ಮೀನು ಹಿಡಿಯೋಣ. ಹೊಳೆ ಹತ್ರ ಹೋಗೋಣ, ಮೀನು ಹಿಡಿಯೋಣ. ಗೌರಿ ಮೀನು, ಗೊಜ್ಲೆ ಮೀನು, ಸಿಲೇಪಿ ಮೀನು, ಬಂಗಡೆ ಮೀನು, ತಾರ್ಲಿ ಮೀನು. ಬನ್ನಿ ಬನ್ನಿ. ಬಂಗಡೆ ಮೀನ, ತಾರ್ಲಿ ಮೀನ? ಲೋ ಪ್ರಮೋದ, ಈ ಬಂಗಡೆ ಮೀನು ತಾರ್ಲಿ ಮೀನು ಎಲ್ಲ ಹೊಳೆಯಲ್ಲಿ ಸಿಗಲ್ಲ ಕಣೋ. ಇದು ಹಿಡಿಯಕ್ಕೆ ಸಮುದ್ರಕ್ಕೆ ಹೋಗ್ಬೇಕು ನನ್ನ ಮಗನೇ. ಅಯ್ಯಯ್ಯೋ, ಹೌದಲ್ಲ. ರಮೇಶ, ಪ್ರಮೋದ, ತಡೀರೋ, ನಾನ್ ಕೂಡ ನಿಮ್ ಜೊತೆಲಿ ಬರ್ತೀನಿ. ನನ್ಗೂ ಕರ್ಕೊಂಡು ಹೋಗ್ರು, ಬಿಟ್ಟು ಹೋಗ್ಬೇಡ್ರು. ಅದೇ ಹೊಳೆ ಹತ್ರ ನಂಗೆ ಒಬ್ನಿಗೆ ಬರಕ್ಕೆ ಹೆದರಿಕೆ ಆಗತ್ತೆ. ನನ್ಗೆ ಯಾರೋ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು, ಹೊಳೆ ಹತ್ರ ಎಲ್ಲ ಒಬ್ಬೊಬ್ರು ಹೋಗ್ಬಾರ್ದು, ಅಲ್ಲಿ ಪಿಶಾಚಿ, ದೆವ್ವಗಳು, ಭೂತಗಳು ಎಲ್ಲ ಇರ್ತಾವಂತೆ ಕಣ್ರು. ನಂಗೆ ಒಬ್ನಿಗೆ ಹೋಗಕ್ಕೆ ಹೆದರಿಕೆ ಆಗತ್ತೆ. ನಂಗೆ ಬಿಟ್ಟು ಹೋಗ್ಬೇಡ್ರಿ, ನಾನ್ ಕೂಡ ಜೊತೆಲಿ ಬರ್ತೀನಿ, ನಿಲ್ರೋ. ಏನು, ದೆವ್ವ ಮತ್ತೆ ಭೂತ ಇರ್ತಾವ? ಲೋ, ನಿಜಾನ ಇದು? ಅಯ್ಯಯ್ಯೋ, ಹಂಗಾದ್ರೆ ನಾನು ಹೊಳೆ ಹತ್ರ ಹೋಗೋದೇ ಇಲ್ಲ ಕಣ್ರು. ಬೇಡ, ಹೋಗೋದ್ ಬೇಡ. ನನ್ಗೆ ದೆವ್ವ ಭೂತ ಅಂದ್ರೆ ಹೆದರಿಕೆ ಕಣ್ರು. ನಾನ್ ಬರಲ್ಲ, ನೀವೇ ಹೋಗಿ. ರಮೇಶ, ನೀವೊಬ್ಬ ಕಣು, ಅವನು ಹೇಳೋದಕ್ಕೆ ನೀವು ಒಪ್ಪೋಳಕ್ಕೆ ಸರಿ ಇದೆ. ನನ್ನ ಮಗನೇ, ಏನು ಆಗಲ್ಲ, ಅದೆಲ್ಲ ಸುಳ್ಳು ಕಣ್ರು. ಮಕ್ಕಳು ಹೊಳೆ ಹತ್ರ ಹೋಗಬಾರ್ದು ಅಂತ ಸುಳ್ಳು ಹೇಳೋದದು. ದೆವ್ವನೂ ಇರಲ್ಲ, ಏನೂ ಇರಲ್ಲ. ಬನ್ನಿ ಸುಮ್ಮನೆ, ನಾವು ಇವತ್ತು ಹೋಗಿ ದೊಡ್ಡ ಮೀನು ಹಿಡಿಯೋಣ, ಒಳ್ಳೆ ಮಜಾ ಬರುತ್ತೆ. ಗೌರಿ ಮೀನು ಹಿಡಿಯೋಣ, ಬನ್ನಿ ಹೋಗೋಣ, ಏನೂ ಆಗಲ್ಲ. ಲೋ ರಾಜು, ಪುಕ್ಳ ನನ್ನ ಮಗನೇ, ಬೇಗ ಬೇಗ ಓಡಿ ಬಾರೋ, ನಿನ್ಗೋಸ್ಕರ ಕಾಯ್ಬೇಕಾ? ಏನಾಗಿದೆ, ನೀನು ಕಾಲಲ್ಲಿ ಏನ್ ಹಾಕೊಂಡಿದ್ದೀಯಾ? ಅದು ಎಂತ ಮೆಹಂದಿ ಹಾಕೊಂಡಿದ್ಯಾ ಏನು? ಬೇಗ ಬಾ, ಓಡಿ ಬಾ. ನೋಡಿ, ಜಂಪ್ ಮಾಡಿ ಬರ್ತಾ ಇದ್ದೀನಿ ನೋಡು. ನನ್ನ ಮಗನೇ ಓಡಿ ಬರ್ಬೇಕಂತೆ. ಅಲ್ಲಿಂದ ನಡ್ಕೊಂಡು ಬಂದು ನನಗೆ ಕಾಲೆಲ್ಲ ನೋವಾಗಿದೆ. ಓಡಿ ಬರ್ಬೇಕಂತೆ. ಇರ್ಲಿ, ಬರ್ತೀನಿ. ಏನ್ ಮಾಡೋದು ಮತ್ತೆ, ನನಗೆ ಬಿಟ್ಟು ಹೋದ್ರೆ ಕಷ್ಟ. ಬಾ ಬೇಗ. ಬಂದೆ ಕಣ್ರೋ. ಐಶ್ವರ್ಯ, ಅಲ್ಲಿ ನೋಡಿ, ಅದು ನಮ್ಮ ಕ್ಲಾಸ್ ಬಾಯ್ಸ್ ತಾನೆ? ರಮೇಶ, ಪ್ರಮೋದ, ಚಿನ್ನ ಕಣೆ ಅದು, ನೋಡಲ್ಲಿ. ಹೌದಲ್ಲ, ಹೌದು. ಅಯ್ಯ, ಅಲ್ಲಿ ನೋಡಿ, ಅವ್ರ ಕೈಯಲ್ಲಿ ಏನಿದೆ ನೋಡು. ಇದು ಮೀನ್ ಹಿಡಿಯೋದು ಗಾಣ ಕಣೆ. ಅದೆಂತ ಮೀನ್ ಹಿಡಿತಾರಲ್ಲ, ಚಡಿ ಮೀನ್ ಹಿಡಿಯೋದು, ಅದು. ಓಹೋ, ಈ ಹುಡುಗರು ಹೊಳೆ ಹತ್ರ ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅದೇ ಕಣೆ, ಅದೇ ನಾನ್ ಕೂಡ ಅದೇ ನೋಡ್ತಾ ಇದ್ದೀನಿ. ಅಲ್ಲ ಕಣೆ, ಈ ರಾಜು ಮನೆಯಲ್ಲಿ ಅವನಿಗೆ ಹಂಗೆಲ್ಲ ಎಲ್ಲೂ ಹೊರಗಡೆ ಬಿಡಲ್ಲ ಅಲ್ಲ. ಇವತ್ತು ಏನು ಇವನು ಹೊಳೆ ಹತ್ರ ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾನೆ? ಇದು ಗ್ಯಾರಂಟಿ ರಮೇಶ ಮತ್ತೆ ಪ್ರಮೋದನ್ ಪ್ಲಾನಿಂಗ್ ಅನ್ಸುತ್ತೆ ನನ್ಗೆ. ಇವ್ರದೇ ಕಿತಾಪತಿ ಇದು. ಬಾ, ಹೋಗಿ ರಾಜು ಮನೆಯಲ್ಲಿ ಹೋಗಿ ಹೇಳ್ಕೊಡೋಣ, ಅವರು ಹೊಳೆ ಹತ್ರ ಮೀನ್ ಹಿಡಿಯಕ್ ಹೋಗಿದ್ದಾರೆ ಅಂತ. ಇಲ್ಲಾಂದ್ರೆ ಅವ್ರು ಹೊಳೆ ಹತ್ರ ಹೋಗಿ ಕಾಲ್ಗೆ ಜಾರಿ ಹೊಳೆಯಲ್ಲಿ ಬಿದ್ರೆ ಏನಿಲ್ಲ. ಆಮೇಲೆ ಅವತ್ತು ಯೂಟ್ಯೂಬ್ ಅಲ್ಲಿ ಒಂದ್ ನ್ಯೂಸ್ ಬಂದಿತ್ತು, ವಾಟ್ಸ್ಆಪ್ ಅಲ್ಲಿ ಕೂಡ. ಯಾರೋ ಒಬ್ರು ಒಂದ್ ಫ್ಯಾಮಿಲಿ ನೀರಲ್ಲಿ ಬಿದ್ದು ಸತ್ತೋದ್ರಂತೆ. ಇವಾಗೆಲ್ಲ ತುಂಬಾ ಜಾಗ್ರತೆ ಮಾಡ್ಬೇಕು. ಬಾ, ನಾವು ಹೋಗಿ ಹೇಳ್ಕೊಡೋಣ. ಲೋ ಮಗ ರಮೇಶ, ಇಲ್ಲಿ ನೋಡು, ಹೊಳೆ ಹತ್ರ ಇವತ್ತು ಯಾರು ಇಲ್ಲ, ಒಬ್ರು ಬಂದಿಲ್ಲಪ್ಪ ಮೀನ್ ಹಿಡಿಯಕ್ಕೆ. ಒಳ್ಳೆ ಆಯ್ತು, ಇವತ್ತು ಹೊಳೆದು ಎಲ್ಲ ಮೀನು ನಮ್ಗೇನೆ. ಎಲ್ಲ ಮೀನ್ ಹಿಡಿಯೋಣ ಇವತ್ತು, ನಮ್ದು. ಏನ್ ಹೇಳೋದದು? ಹೌದಲ್ಲ, ಒಳ್ಳೆ ಆಯ್ತು ಬಿಡು. ತಡಿ, ನಾನ್ ಕೂಡ ಅಲ್ಲಿ ಬರ್ತೀನಿ. ಆ ಬೋಟ್ ಇದೆ ಅಲ್ಲ, ಆ ಬೋಟ್ ಮೇಲೆ ನಾನ್ ಇಟ್ಕೊಳ್ತೀನಿ, ಆಯ್ತಾ? ಅಲ್ಲೋ ಮಗ ರಮೇಶ, ಒಂದೇ ಒಂದ್ ನಿಮಿಷ ತಡಿ, ನಾನ್ ಕೂಡ ಅಲ್ಲಿ ಬರ್ತೀನಿ. ಅಲ್ಲಿ ಕೆಳಗೆ ಇಳಿಯಕ್ಕೆ ನಂದು ಕಾಲ್ ಜಾರತ್ತೆ ಕಣೋ, ಒಂಚೂರು ನನ್ ಕೈ ಹಿಡಿಯು, ನಾನ್ ಕೂಡ ಅಲ್ಲಿ ಕೆಳಗೆ ಬರ್ತೀನಿ. ನಿನ್ ಪಕ್ಕದ ಬೋಟ್ ಇದೆ ಅಲ್ಲ, ನಿನ್ ಪಕ್ಕದ ಬೋಟ್ ಮೇಲೆ ನಾನ್ ನಿಲ್ತೀನಿ. ನನ್ಗೆ ಒಂಚೂರು ಕೈ ಹಿಡಿ ಮಗ, ನಾನ್ ಕೂಡ ಬಂದೆ, ತಡಿ. ಅಯ್ಯಯ್ಯ, ಇವಂದು ಒಂದು ಚೋರೆ ಮಾರೆ.
ಲೋ ರಮೇಶ, ನೀನ್ ಈ ರಾಜುಗೆ ಕರ್ಕೊಂಡು ಹೋಗೋಣಂತ ಯಾಕ ಹೇಳಿದ್ದು? ನಿಂಗೆ ಗೊತ್ತಲ್ಲ, ಚೋರೆ ಇವನು ಬಂದಿಲ್ಲ ಅಂದ್ರೇನೆ ಒಳ್ಳೇದಿತ್ತು. ಇವನಿಗೆ ಕರ್ಕೊಂಡು ಬಂದು ಇವನ್ ಹಿಂದೆನೆ ಇರಬೇಕು ಒಬ್ರು. ಹೌದು ಮರೆ ಸಾವು. ಹಲೋ ಗಾಯ್ಸ್, ಸರ್ಪ್ರೈಸ್, ನಾನು ಇಲ್ಲಿದ್ದೀನಿ. ಚಿನ್ನ, ನೀನ್ ಯಾವಾಗ ಬಂದ್ಯಾ? ನೀನು ನಮ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಫಸ್ಟೇ ಬಂದ್ಬಿಟ್ಟಿದ್ಯಾ? ನಾವಲ್ಲಿ ಕಾದಿ ಕಾದಿ ಬಂದ್ವಿ ಗೊತ್ತಾ? ಇವನು ಇವಾಗ ಬರ್ತಾನೆ ಅಂತ ಕಾದು ಕಾದು ಸುಸ್ತಾಯ್ತು ನಮ್ಗೆ. ಆಮೇಲೆ ನಾವು ಬಂದ್ವಿ. ನೀನ್ ನೋಡಿದ್ರೆ ಇಲ್ಲಿ ಬಚ್ಕೊಂಡು ಕೂತ್ಕೊಂಡಿದ್ಯಾ ನನ್ನ ಮಗನೇ. ಹಂಗೆ ನಾವು ಸರ್ಪ್ರೈಸ್ ಅಲ್ಲ. ಇಲ್ಲಿ ನೋಡಿ, ಎಲ್ಲರೂ ನೋಡಿ, ಇಲ್ಲಿ ನನಗೆ ಸಿಲೇಪಿ ಮೀನು ಸಿಕ್ಕಿದೆ. ಒಂದು ಮೀನು ಕೂಡ ಹಿಡ್ದೆ ನಾನು ಬಂದು. ನೀವು ನನಗೆ ಕಾಯೋದಲ್ಲ, ನಾನು ನಿಮಗೆ ಕಾಯ್ತಾ ಇದ್ದೆ ಇಲ್ಲಿ ನನ್ನ ಮಕ್ಕಳ್ರ. ನೀವು ಇವಾಗ ಬೇಗ ಬರ್ತೀನಿ ಅಂತ ಹೇಳಿ ನನಗೆ ಸಾಕಾಯ್ತು ಕಾದು ಕಾದು. ನಾನೇ ಬಂದುಬಿಟ್ಟೆ. ಇಲ್ಲಿ ನೋಡಿ, ಒಂದು ಮೀನು ಸಿಕ್ಕಿದೆ ನನಗೆ. ಓ ಹೌದಲ್ಲ, ಮೀನು ತುಂಬಾ ದೊಡ್ಡದಿದೆ ಅಲ್ಲ. ಇದು ಲೇಟ್ ಆಗಿದ್ ಯಾಕಂದ್ರೆ ಈ ರಾಜು ನನ್ನ ಮಗ ಇದಲ್ಲ, ಮಲಗಿದ್ದ. ಅವನಿಗೆ ಎಪ್ಸಕ್ಕೆ ಇಷ್ಟು ಹೊತ್ತಾಯ್ತು. ಆಮೇಲೆ ಇವನು ಬೇಗ ಬರಲ್ಲ, ಏನಿಲ್ಲ, ಒಳ್ಳೆ ಹುಡುಗಿಯವ್ರ ತರ ಬರ್ತಾನೆ ಮಾರೆ. ಪ್ರಮೋದ, ಜಾಸ್ತಿ ಮಾತಾಡಬೇಡ ನೀನು. ನಾನು ಕೇಳ್ತಾ ಇದ್ದೀನಿ ಅಂತ ಅವಾಗಿಂದ ಮಾತಾಡ್ತಾ ಇದೀಯ ನೀನ್ ಜಾಸ್ತಿ. ನನ್ನ ಮಗನೇ, ನಂದು ಮಾತಾಡಕ್ ಬರುತ್ತೆ. ಜಾಸ್ತಿ ಆಯ್ತು ನಿಂದು. ಅಯ್ಯೋ, ಇವನಿಗೆ ಸಿಟ್ಟು ಬಂತು. ಸಾರಿ ಮಗ, ಸಾರಿ. ನಾನು ಹಂಗೆ ಹೇಳಿದ್ದಲ್ಲ. ನೀನು ಬಾ ಬಾ, ಇವಾಗ ಸಿಟ್ಟು ಮಾಡ್ಕೋಬೇಡ. ಇವಾಗ ಇಲ್ಲಿ ಬಂದಿದ್ಯಲ್ಲ, ನಮ್ಮ ಜೊತೆಯಲ್ಲಿ ಮೀನು ಹಿಡಿ ಬಾ. ಮೀನು ಹಿಡಿಯೋಣ ನಾವು. ಇಲ್ಲಿ ಬಾ, ಕೆಳಗೆ ಬಾ ನೀನು. ತಡೀರಿ, ಬಂದೆ. ಯಾರದು ಕೂಗ್ತಾ ಇರೋದು? ಐಶ್ವರ್ಯ, ಪಿಂಕಿ, ನೀವಾ? ಅಲ್ಲ, ಏನು ಈಚೆ ಕಡೆಗೆ? ಅಲ್ಲ ಮಕ್ಕಳ್ರ, ನೀವು ಶಾಲೆಗೆ ಹೋಗಿಲ್ವಾ? ನಮ್ಮ ಹುಡುಗರೆಲ್ಲ ಶಾಲೆಗೆ ಹೋದ್ರಲ್ಲ. ರಾಜು, ಪ್ರಮೋದ, ರಮೇಶ ಎಲ್ಲ 9:30ಗೆ ಹೋದ್ರಪ್ಪ. ನಮ್ಮ ಹುಡುಗ ಊಟನೂ ಮಾಡಿಲ್ಲ, ಹಂಗೆ ಓಡ್ ಹೋಗಿದ್ದಾನೆ. ಶಾಲೆಗೆ ಹೊತ್ತಾಗತ್ತೆ, ಇವತ್ತು ಶಾಲೆ ಇದೆ ಅಂತ ಹೇಳಿ ಕರ್ಕೊಂಡು ಬರಕ್ ಬಂದಿದ್ರು ಇಬ್ರು. ಏನು ನೀವು ಹೋಗಿಲ್ವಾ? ಶಾಲೆ, ಅವ್ರು ಶಾಲೆಗೆ ಹೋದ್ರು. ಅಜ್ಜಿ, ಇವತ್ತು ಶಾಲೆಗೆ ರಜೆ ಇದೆ ಅಜ್ಜಿ. ಶಾಲೆನೂ ಇಲ್ಲ, ಏನೂ ಇಲ್ಲ. ನಿಮ್ ಹುಡುಗರು ನಾವು ಅಲ್ಲಿ ನೋಡಿದ್ವಿ. ಅವ್ರ 3 ಜನರು ಅವ್ರ ಕೈಯಲ್ಲಿ ಮೀನು ಹಿಡಿಯೋದು ಗಾಣ ಇತ್ತು. ಅವರು ಹೊಳೆ ಹತ್ರ ಹೋದ್ರು ಅಜ್ಜಿ. ನಾವು ನಿಮ್ಗೆ ಹೇಳೋಣ ಅಂತ ಬೇಗ ಬೇಗ ಓಡಿ ಬಂದ್ವಿ. ಇವತ್ತು ಶಾಲೆನೂ ಇಲ್ಲ, ಏನೂ ಇಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳಿ ಅವರು ಹೊಳೆ ಹತ್ರ ಹೋಗಿದ್ದಾರೆ ಮೀನು ಹಿಡಿಯಕ್ಕೆ. ಏನು, ಇವತ್ತು ಶಾಲೆ ಇಲ್ವಾ? ಶಾಲೆಗೆ ರಜೆ ಇತ್ತಾ? ಅಯ್ಯೋ, ಈಗ ಮಕ್ಕಳ್ರ, ನನಗೆ ಸುಳ್ಳು ಹೇಳಿ ಇವರು ಹೊಳೆ ಹತ್ರ ಹೋದ್ರ. ನಾನು ಬಿಡಲ್ಲ ಇವರಿಗೆ. ಇವತ್ತು ರತ್ನನಿಗೆ ಮತ್ತೆ ಕರ್ಕೊಂಡು ಹೋಗ್ತೀನಿ. ಇವಾಗ ಹೋಗ್ತೀನಿ ನಾನಲ್ಲಿ. ಅಜ್ಜಜ್ಜ ಫ್ರೆಂಡ್ಸ್, ಈಗ ಇದ್ರ ಮುಂದೆ ಏನಾಗತ್ತೆ ಅಂತ ನಾವು ಪಾರ್ಟ್ 3 ನಲ್ಲಿ ನೋಡೋಣ, ಆಯ್ತಾ? ನೀವು ಈ ವಿಡಿಯೋದು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಪಾರ್ಟ್ 1 ನೋಡಿ. ಮತ್ತೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಲ್ನಾಡ್ ಮಕ್ಕಳು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ರೀತಿಯ ಒಳ್ಳೆ ವಿಡಿಯೋಸ್ ಬೇಕಿದ್ರೆ ಮತ್ತೆ ಕಮೆಂಟ್ ಮಾಡಿ ಹೇಳಿ ಪಾರ್ಟ್ 3 ಅಂತ. ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ, ಆಯ್ತಾ? ನಾವು ಸಿಗೋಣ ಬೇರೆ